ನಾನಿವತ್ತು ಅದು ಚಹಾದ ಎಲೆ ತೋರಿಸಿದ್ನಲ್ಲ, ಚಹಾದ ಎಲೆ ಹಾಕಿ ಚಹಾ ಮಾಡೋದನ್ನು ಹೇಳ್ತೀನಿ. ಇದೇನು ಹೊಸದಲ್ಲ, ನಮ್ಮ ಮನೆಯಲ್ಲಿ ನಾವು ಈ ಥರ ಮಾಡ್ತೀವಿ. ಈಗ ನೀರು ಕುದೀತಾ ಇದೆ. ಈ ಎಲೆಗಳನ್ನು ಕಟ್ ಮಾಡ್ಕೊಂಡಿದ್ದೀನಿ, ಹಾಕ್ತಾಯಿದ್ದೀನಿ. ಈಗ ಟೀ ಪುಡಿ ಹಾಕ್ತಾಯಿದ್ದೀನಿ. ಟೀ ಪುಡಿ ಜೊತೆಗೇ ಈ ಎಲೆಗಳನ್ನು ಹಾಕಿ ಕುದಿಸಿದ್ರೆ ಟೀ ಸೂಪರ್ ಆಗುತ್ತೆ, ಘಮ್ ಅಂತ. ಇದೇನು ಹೊಸದಲ್ಲ ನಾ ಹೇಳೋದು, ಸುಮ್ಮನೆ ಏನೋ ಒಂದು ಪ್ರಯತ್ನ ಅಂತ. ನಮ್ಗೆ ಎಷ್ಟು ಸಕ್ಕರೆ ಬೇಕೋ ಅಷ್ಟು ಸಕ್ಕರೆ ಹಾಕೋಬೇಕು. ನಮಗಿಬ್ಬರಿಗೆ ಅಲ್ವಾ ಟೀ. ಸಂಜೆ ಹೊತ್ತು ಸ್ವಲ್ಪ ತಂಪು ಗಾಳಿ ಇತ್ತು, ಟೀ ಕುಡಿಬೇಕನ್ನಿಸ್ತು. ನಮ್ಮ ಯಜಮಾನ್ರಿಗಂತೂ ಬೇಕೇ ಬೇಕು ಟೀ, 2 ಟೈಮು. ನೋಡಿ ಕುದೀತಾ ಇದೆ. ಮತ್ತು ಇದಕ್ಕೆ ಒಂದು ಏಲಕ್ಕಿನೂ ಹಾಕೊಳ್ತಾ ಇದ್ದೀನಿ, ಕುಟ್ಬಿಟ್ಟು. ಕುದೀತಾ ಇದೆ. ಕುದಿಯುವಾಗ ಈಗ ತಿರುಗಿಸ್ಬೇಕು. ಆ ಚಹಾದ ಎಲೆ ಏನಿರುತ್ತಲ್ಲ ಅದೇ ಫ್ಲೇವರ್ ಕೊಡ್ತೈತಿ, ಭಾಳ ಚಂದ ಇರ್ತದೆ ಚಹಾ, ಟೇಸ್ಟಿ ಭಾರಿ. ಇದು ನೋಡಿ ಕುದೀತಾ ಇದೆ. ಟೀ ಪುಡಿ 2 ಗ್ಲಾಸ್ ನೀರು ಇಟ್ಕೊಂಡಿದ್ದೆ, ನಮಗಿಬ್ಬರಿಗೆ ಅಲ್ವಾ 2 ಗ್ಲಾಸ್ ನೀರು, ಟೀ ಪುಡಿ, ಸಕ್ಕರೆ ಮತ್ತು ಚಾದೆಲೆ, 1 ಏಲಕ್ಕಿ. ಇದು ಕುದ್ದು 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 ಕಡಿಮೆ ಆಗಬೇಕು. ಈ ಥರ ಕಡಿಮೆ ಆಗಿಂದ ನಾನೀಗ 1 ಗ್ಲಾಸ್ ಹಾಲು ಹಾಕೋತಾ ಇದ್ದೀನಿ. ನೋಡಿ ಕಲರ್ ಮಸ್ತಾಗಿ ಕಲರ್ ಬಂತು. ನೋಡಿ ಫ್ರೆಂಡ್ಸ್, ಈಗ ಕುದೀತಾ ಇದೆ. ಈಗ ಕುದಿಬೇಕು. ಇದು ನೋಡ್ಕೊಳ್ಳಿ, ಯಾರು ಹೊಸದಾಗಿ ಚಹಾ ಮಾಡೋಕ್ಕೆ ಬರೋಂಗಿಲ್ಲ, ಟೀ ಮಾಡೋಕ್ಕೆ ಬರೋಂಗಿಲ್ಲ ಅಂತ ಅನಿಸ್ಕೊಳ್ಳೋರು ಹಾಗೆ ಅನಿಸ್ಕೋಬೇಡಿ. ಈಗ ಅಮ್ಮಂದ್ರೆ ಅಂತಿರ್ತಾರೆ, ನಿನ್ಗೊಂದು ಟೀನು ಮಾಡೋಕ್ಕೆ ಬರೋಂಗಿಲ್ಲ ಅಂಥೇಳಿ ನಾನು ಸೋಸ್ಕೊತೀನಿ. ನೋಡಿ ಕಲ್ಕೊಳ್ಳಿ, ಬನ್ನಿ ಟೀ ಕುಡಿಯೋಣ. ಯಾರು ಹೊಸದಾಗಿ ಸಬ್ಸ್ಕ್ರೈಬರ್ ಆಗಿದ್ದೀರಾ ಅವ್ರಿಗೆ ನನಗೆ ಧನ್ಯವಾದಗಳು. ಮತ್ತೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಟೀ ಕುಡಿಯೋಣ ಬನ್ನಿ. ನಮಸ್ಕಾರ.